ಕನ್ನಡ ಮಾತಾಡೋ ಎಲ್ಲ ನೆಲ್ಮೆ ಹೃದಯಗಳಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಕಂದ ಎನ್ ಪವನ್ ರಾಜ್. ನೀವು ನನ್ನನ್ನು ಶಾರ್ಟ್ ಆಗಿ ಎನ್ ಪಿ ಅಂತ ಕರೆಯಬಹುದು. ಮೊದಲಿಗೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ, ಈ 2025ನೇ ಇಸ್ವಿಯ ಹೊಸ ವರ್ಷ ತಮ್ಮ ಬಾಳಿನಲ್ಲಿ ಎಲ್ಲಾ ರೀತಿಯ ಸಂತೋಷಗಳನ್ನ, ಎಲ್ಲಾ ರೀತಿಯ ಸಕಾರಾತ್ಮಕ ಅಂಶಗಳನ್ನೇ ತಂದುಕೊಡಲಿ ಎಂದು ಆಶಿಸುತ್ತಾ, ಇವತ್ತಿಗೆ ಈ ಶುಭ ದಿನದಲ್ಲಿ ನಾನು ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಅಂದ ಹಾಗೆ ತುಂಬಾ ವರ್ಷಗಳಿಂದ, ಒಂದೆರಡು ವರ್ಷಗಳಿಂದ ನಾನು ಈ ಚಾನೆಲ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡು ಕಾರಣಾಂತರಗಳಿಂದ ಕೆಲವೊಂದು ವಿಳಂಬಗಳಾಗಿ ಈ ಚಾನೆಲ್ನ ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಇವತ್ತಿಗೆ ನಾನು ಈ ನನ್ನ ಚಾನೆಲ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಒಂದು ಚಾನೆಲ್ನ ಒಂದು ಕಿರು ಪರಿಚಯವಾದಂತಹ ವಿಡಿಯೋವಾಗಿ ಮೊದಲಿಗೆ ಈ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ನಮ್ಮ ಚಾನೆಲ್ನ ಇಂಟ್ರೊಡಕ್ಟರಿ ವಿಡಿಯೋ ಪರಿಚಯ. ಅಂದ ಹಾಗೆ ನಾನು ಈ ಚಾನೆಲ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಹಿಂದಿನ ಉದ್ದೇಶ. ಸೊ ನಾನು ಎಲ್ಲೋ ಒಂದು ಕಡೆ ಇಂಗ್ಲಿಷಲ್ಲಿ ಕೇಳಿದ ಒಂದು ಸಾಲುಗಳ ಒಂದು ನೆನಪು. ಅದೇನಪ್ಪ ಅಂದ್ರೆ, ಈವನ್ ಇಫ್ ದ ವರ್ಲ್ಡ್ ಇಸ್ ಫಿಲ್ಡ್ ವಿತ್ ಮೆನಿ ನೆಗೆಟಿವಿಟೀಸ್, ಲೆಟ್ ಯು ಬಿ ದ ಒನ್ ಹೂ ಫೈಂಡ್ಸ್ ಅಂಡ್ ಸ್ಪ್ರೆಡ್ಸ್ ಪಾಸಿಟಿವಿಟಿ. ಇನ್ನೊಂದು, ಈವನ್ ಅ ಸ್ಮಾಲ್ ಲೈಟ್ ಕ್ಯಾನ್ ಬ್ರಿಂಗ್ ಮೇಜರ್ ಡಿಫರೆನ್ಸ್ ಇನ್ ದ ಡಾರ್ಕ್ ರೂಮ್. ಸೊ ಈ ರೀತಿಯಾದಂತಹ ಕೆಲವು ಲೈನ್ಗಳನ್ನ ಕೇಳಿದಾಗ ನನ್ನಲ್ಲಿ ತುಂಬಾ ಇಂಪ್ಯಾಕ್ಟ್ ಮೂಡಿಸಿದಂಥ ಸಾಲುಗಳಿವು. ಇದ್ರ ಬಗ್ಗೆ ಕೇಳ್ತಾ ಹಂಗೆ ಡೀಪ್ ಡೌನ್ ಕೂತ್ಕೊಂಡು ಯೋಚನೆ ಮಾಡಿದ್ರೆ, ಪ್ರಪಂಚದಲ್ಲಿ ಸಾಕಷ್ಟು ನೆಗೆಟಿವಿಟಿಗಳು ತುಂಬಿಕೊಂಡಿದೆ. ಈ ನೆಗೆಟಿವಿಟಿ ಇರುವಂತಹ ಪ್ರಪಂಚದಲ್ಲಿ ಪಾಸಿಟಿವ್ ಅಂಶಗಳನ್ನ ಹಂಚುವರ ಸಂಖ್ಯೆ ತುಂಬಾ ಕಡಿಮೆ ಇದ್ದು, ಆ ರೀತಿಯಾದಂತಹ ಕೆಲಸವನ್ನ ಮಾಡೋದಕ್ಕೆ ಸಾಕಷ್ಟು ಅವಶ್ಯಕತೆಗಳಿದೆ. ಅದುವೇ ಪ್ರಸ್ತುತ ಪ್ರಪಂಚಕ್ಕೆ, ಪ್ರಸ್ತುತ ಸಮಾಜಕ್ಕೆ ಅಗತ್ಯವೆನಿಸುವಂಗೆ ಆಗಿದೆ. ಸೊ ಆದ್ರಿಂದ ನಾವು ಯಾವತ್ತಿಗೂ ನಾವು ಪಾಸಿಟಿವಿಟಿ ಅಂತ ಇರೋದ್ರ ಜೊತೆಗೆ ನಾವು ಕೂಡ ನಮ್ಮೊಟ್ಟಿಗೆ ಇರೋರಿಗೆ, ನಮ್ಮ ಸೊಸೈಟಿಗೆ ಪಾಸಿಟಿವಿಟಿನ ಹಂಚಬೇಕು ಎನ್ನುವಂತಹ ಒಂದು ಸಹೋದ್ದೇಶದೊಂದಿಗೆ ಈ ಒಂದು ಚಾನಲ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದಾಗೆ ನಮ್ಮ ಚಾನಲ್ನಲ್ಲಿ ನೋಡೋದಾದ್ರೆ ಇದೇ ಒಂದು ಜನರ್ ವಿಡಿಯೋ, ಓಕೆ, ಯಾವುದೋ ಒಂದು ಎಜುಕೇಶನ್ ವಿಡಿಯೋ ಬಗ್ಗೆ ಬರೀ ಪಾಠ ಮಾಡೋದು ಅನ್ನೋ ಥರ ಮಾತ್ರ ಅಲ್ಲದೆ, ಒಬ್ಬ ಮನುಷ್ಯನ ಓವರ್ ಆಲ್ ಡೆವಲಪ್ಮೆಂಟ್ಗೆ ಏನೆಲ್ಲ ವಿಷಯದಲ್ಲಿ ಪಾಸಿಟಿವ್ ಅನ್ಸುತ್ತೋ, ಯಾವುದೆಲ್ಲ ವಿಷಯಗಳನ್ನ ತಿಳ್ಕೋಬೇಕು ಅನ್ಸುತ್ತೋ ಅದರ ಎಲ್ಲದರ ಬಗೆಗಿನ ರಿಸರ್ಚ್ ಅನಾಲಿಸಿಸ್ ಅಂಡ್ ನಿಮ್ಮೊಟ್ಟಿಗೆ ಮಾತಾಡುವಂತಹ ವಿಡಿಯೋವಾಗಿ ಈ ಒಂದು ಚಾನಲ್ ಇರುತ್ತೆ. ಅಂದ ಹಾಗೆ ನನಗೆ ತುಂಬಾ ಸಣ್ಣ ವಯಸ್ಸಿಂದ ಕತೆಗಳನ್ನ ಹೇಳೋದು ಅಂದ್ರೆ ತುಂಬಾ ಇಷ್ಟ, ನಿಮ್ಮೊಟ್ಟಿಗೆ ಕಮ್ಯುನಿಕೇಟ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಈ ನಿಟ್ಟಿನಲ್ಲಿ ಯಾವುದೆಲ್ಲ ವಿಷಯಗಳು ನಿಮ್ಮನ್ನ ಎಕ್ಸೈಟ್ ಮಾಡುತ್ತೋ ಆ ವಿಷಯಗಳನ್ನ ಹುಡುಕಿ ನಿಮ್ಮ ಬಳಿಗೆ ತಲುಪಿಸುವಂತಹ ಜವಾಬ್ದಾರಿ ನನ್ನದಾಗಿರ್ಲಿ. ಪ್ರತಿಯೊಂದು ವಿಷಯಗಳು, ಇವಾಗ ಯಾವ್ದಾದ್ರು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ನೀವು ಅದ್ರ ಬಗ್ಗೆ ತಿಳ್ಕೊಬೇಕಾಗಿರುವಂತಹ ವಿಷಯಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ವಿಷಯಕ್ಕೆ ನೀವು ನನ್ನನ್ನು ಸಜೆಸ್ಟ್ ಮಾಡಿ ಇದನ್ನ ಮಾತಾಡಿ ಅಂತ ಕೇಳೋದ್ರ ಬಗೆಗಿನ ವಿಡಿಯೋದಿಂದ ಹಿಡಿದು ಪ್ರತಿಯೊಂದು ದಿನಾನು, ಮೊದಲನೇ ದಿನದಿಂದಾನು ನಿಮ್ಮ ಒಂದು ಚಾನಲ್ ಆಗಿನೇ ಈ ಒಂದು ಚಾನಲ್ನ ಬಿಡಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಈ ನನ್ನ ಚಾನಲ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಹಾಗೆ ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಂದ ಮಾತ್ರನೇ ಈ ಚಾನಲ್ ಕೂಡ ಬೆಳವಣಿಗೆ ಆಗೋದು. ಅಂದ ಹಾಗೆ ಇದು ನನ್ನೊಬ್ಬನ ಬೆಳವಣಿಗೆ ಮಾತ್ರ ಅಲ್ಲ, ಈ ಚಾನಲ್ಗೆ ನೀವು ಸಪೋರ್ಟ್ ಮಾಡುವುದರ ಮೂಲಕ ಪಾಸಿಟಿವಿಟಿಯನ್ನ ಬೆಳೆಸೋದಕ್ಕೆ ನೀವು ಒಂದು ಹೆಜ್ಜೆಯನ್ನ ಇಟ್ಟಾಗುತ್ತೆ. ಯೋಚನೆ ಮಾಡಿ, ನಾವು ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ನಮ್ಮ ಮಾತಿನ ಮುಖಾಂತರ ಪಾಸಿಟಿವ್ ಚೇಂಜ್ಗಳನ್ನ ತಂದ್ರೂ ಅದು ಎಲ್ಲೋ ಒಂದ್ ಕಡೆ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅನ್ನ ತಂದುಕೊಡುತ್ತೆ. ಆದ್ರಿಂದ ನೀವು ಆಲ್ರೆಡಿ ಪಾಸಿಟಿವಿಟಿ ಹಂಚುವಂತಹ ವ್ಯಕ್ತಿ ಆಗಿದ್ದಲ್ಲಿ ನಮ್ಮ ಚಾನಲ್ನೊಂದಿಗೆ ಕೈ ಜೋಡಿಸೋದ್ರ ಮೂಲಕ, ನಮ್ಮ ಚಾನಲ್ನ ಸ್ಪ್ರೆಡ್ ಮಾಡೋದ್ರ ಮೂಲಕ, ಇದನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಜರ್ನಿ ಇನ್ನ ದೊಡ್ಡದಾಗ್ಲಿ. ಇಫ್ ಇನ್ ಕೇಸ್ ನೀವು ಇನ್ನ ಆ ಜರ್ನಿನ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ, ಇದು ನಿಮಗೆ ಪಾಸಿಟಿವಿಟಿ ಜರ್ನಿನ ಪ್ರಾರಂಭ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಅಂತ ತಿಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಈ ಚಾನಲ್ ಯಾವುದೇ ರೀತಿ ವಯೋಮಾನದ ರೆಸ್ಟ್ರಿಕ್ಷನ್ ಒಂದಿಗೆ ಬರೋದಿಲ್ಲ. 6ರಿಂದ 60ರವರೆಗೂ ಎಲ್ಲಾ ರೀತಿಯಾದಂತಹ ಮಕ್ಕಳು ಕೂಡ ನೋಡಿ ಕಲಿಯುವಂತಹ ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಏನಾದ್ರೂ ಒಂದು ಕಲಿಯುವಂತ ಅಂಶಗಳನ್ನ ಇಟ್ಕೊಂಡು ಮಾತ್ರ ನಾನು ನಿಮ್ಮ ಮುಂದೆ ಬರ್ತೀನಿ. ಇದು ಸುಮ್ಮನೆ ಮಾನಿಟೈಸ್ ಮಾಡೋದಕ್ಕಾಗ್ಲಿ, ದುಡ್ಡು ಮಾಡೋದಕ್ಕಾಗ್ಲಿ ಅಂತ ಮಾತ್ರ ನಾನು ಪ್ರಾರಂಭ ಮಾಡಿ ಚಾನಲ್ ಅಲ್ಲ. ಇದ್ರ ಮುಖಾಂತರ ಒಂದು ಸಕಾರಾತ್ಮಕತೆಯಾದಂತಹ ಕಮ್ಯುನಿಟಿಯನ್ನ, ಒಂದು ಪಾಸಿಟಿವ್ ಕಮ್ಯುನಿಟಿಯನ್ನ ಬಿಲ್ಡ್ ಮಾಡಬೇಕು ಅನ್ನೋ ಉದ್ದೇಶದೊಂದಿಗೆ ಮಾತ್ರ ಈ ಚಾನಲ್ನ ಪ್ರಾರಂಭ ಮಾಡ್ತಿರೋದು. ಸೊ ಆಲ್ಮೋಸ್ಟ್ ಎಲ್ಲಾನು ಹೇಳ್ಬಿಟ್ಟಿದ್ದೀನಿ ಚಾನಲ್ ಬಗ್ಗೆ. ಇಲ್ಲಿಂದ ಮುಂದೆ ಇದು ಬರೀ ಇಂಟ್ರೊಡಕ್ಟರಿ ವಿಡಿಯೋ ಆಗಿರೋದ್ರಿಂದ ಇಷ್ಟು ಮಾತ್ರನೇ ಇರುತ್ತೆ. ಇಲ್ಲಿಂದ ಮುಂದೆ ಪ್ರತಿಯೊಂದು ವಿಡಿಯೋವನ್ನು ಕೂಡ ಹುಡುಕಿ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಿ, ನಮ್ಮ ಒಂದು ಇಂಟರ್ಪ್ರಿಟೇಷನ್ ಕೂಡ ಅದರಲ್ಲಿ ಆಡ್ ಮಾಡಿ
ನೀವು ಅದನ್ನು ತಿಳ್ಕೊಬೇಕು ಅಂತ ಅನಿಸಿರೋ ವಿಡಿಯೋಗಳು ಆ ಥರ ವಿಷಯಗಳನ್ನು ಮಾತ್ರ ನಾನು ನಿಮ್ಮೊಟ್ಟಿಗೆ ಹಂಚ್ಕೊತೀನಿ. ಸೊ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮಲ್ಲಿಗೆ ಏನೇ ಫೀಡ್ಬ್ಯಾಕ್ಸ್, ಒಪಿನಿಯನ್ಸ್ ಇದ್ರೂ ನಿಮ್ಮ ಕಮೆಂಟ್ನ ಮೂಲಕ ನನಗೆ ತಿಳಿಸಿ. ನಾವೆಲ್ಲರೂ ಸೇರಿ ಒಟ್ಟಿಗೆ ಬೆಳೆಯೋಣ, ಒಟ್ಟಿಗೆ ಕಲಿಯೋಣ. ಬನ್ನಿ ಕಲಿಯೋಣ ಎಲ್ಲ ಸೇರಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿಮ್ಮಿಂದ ಕನ್ನಡದ ಕಂದ.